ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮಲ್ಲೇಶ್ವರಂ ಅಲ್ಲಿರೋ ಗಂಗಮ್ಮ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿಗೆ ಬಂದಮೇಲೆ ರಶ್ ನೋಡಿದ್ರೆ ದೇವರ ದರ್ಶನ ಎಷ್ಟೊತ್ತಿಗಾಗುತ್ತೋ ಗೊತ್ತಿಲ್ಲ ಅಂದ್ಕೊಂಡ್ವಿ. ಬಟ್ ಲಕ್ಕಿಲಿ ಒಂದು ಹಾಫ್ ಆನ್ ಅವರ್ಗೆ ದರ್ಶನ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಅಲ್ಲಿ ಅಲ್ಲೇ ಸುತ್ತಮುತ್ತ ಇರೋ 4 ದೇವಸ್ಥಾನಗಳನ್ನ ನೋಡ್ತೀವಿ. ಒಳಗಡೆ ಬಂದಿದ ತಕ್ಷಣ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ ಅಂದರೆ ಫುಲ್ ಲೈಟಿಂಗ್ಸ್ ಇತ್ತು. ದೇವಿಗೆ ಅಲಂಕಾರ ಬಂದುಬಿಟ್ಟು ವರಹ ದೇವಿದು ಏನು ಅಲಂಕಾರ ಇತ್ತು ಅದನ್ನು ಮಾಡಿದ್ದು. ನೋಡೋಕ್ಕಂತೂ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿತ್ತು. ವರಾಹ ರೂಪಂ ದೈವವರೀತಂ ವರಾಹ ರೂಪಂ ದೈವವರೀತಂ ವರಸ್ಮಿತ ವದನಂ. ಸೊ ಗಂಗಮ್ಮ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ಇಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಕಡೆಗೆ ಬಂದ್ವಿ. ಸೊ ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಯಾಕಂದರೆ ಆಲ್ಮೋಸ್ಟ್ ನಾವು ಬರೋ ಅಷ್ಟರಲ್ಲಿ ಒಂದು 12:30 ಆಗಿತ್ತು ಅನಿಸುತ್ತೆ. ಸೊ ಟೆಂಪಲ್ ಕ್ಲೋಸ್ ಆಗಿತ್ತು. ಅದಾದಮೇಲೆ ಆಚೆ ಕಡೆಯಿಂದನೇ ದರ್ಶನ ಮಾಡಿಕೊಂಡು ಟೆಂಪಲ್ನ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸೊ ಇವಾಗ ಕಾಡುಮಲ್ಲೇಶ್ವರ ದೇವಸ್ಥಾನ ಆದಮೇಲೆ ಅಲ್ಲೇ ಪಕ್ಕದಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಅದರ ಎದುರುಗಡೆ ಇರೋ ದಕ್ಷಿಣ ಮುಖ ನದಿ ದೇವಸ್ಥಾನ ಕೂಡ ಕ್ಲೋಸ್ ಇತ್ತು. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಈ ಕಡೆ 8th ಕ್ರಾಸ್ ಕಡೆ ಬಂದ್ವಿ. ಸೊ ಇಲ್ಲೂ ಶಾಪಿಂಗ್ ಮಾಡೋಕ್ಕೆ ಅವಾಗಷ್ಟೇ ಅಂಗಡಿಗಳು ಓಪನ್ ಆಗ್ತಿತ್ತು ಇನ್ನು. ಸೊ ಈ ಅಂಗಡಿಯಲ್ಲಿ ಫುಲ್ ಆಫರ್ಸ್ ಇತ್ತು. ಪ್ರಿನ್ಸ್ ಫ್ಯಾಬ್ ಅಂತ ಎಲ್ಲ ಆಫರ್ಸ್ಗಳಿತ್ತು. ಆ್ಯಂಡ್ ಇನ್ನು ಅಂಗಡಿಗಳು ಇವಾಗಷ್ಟೇ ಓಪನ್ ಆಗ್ತಿತ್ತು. ಹಾಗಾಗಿ ಏನೂ ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ. ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಚೆನ್ನಾಗಿತ್ತು. ಜ್ಯುವೆಲ್ರಿ ಎಲ್ಲ ಚೆನ್ನಾಗಿತ್ತು. ಈ ಅಂಗಡಿಯಲ್ಲಂತೂ ಜ್ಯುವೆಲ್ರಿ ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು ಅಂಗಡಿಯವರು. ಬಟ್ ದಟ್ಸ್ ಫೈನ್. ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸೊ ವಿಂಡೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸಮೋಸ ತಿಂದು ಮನೆ ಕಡೆ ಹೊರಟ್ವಿ. ಸೊ ಈ ವಿಡಿಯೋಲ್ಲಿ ಜಾಸ್ತಿ ಟೆಂಪಲ್ಸ್ ನೋಡೋಕ್ಕೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋಲಿ ಖಂಡಿತ ಎಲ್ಲ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಬಾಯ್.